ಚಿತ್ರರಂಗಕ್ಕೆ ಮೇಲಿಂದ ಮೇಲೆ ಆಘಾತಗಳು ಶಾಕಿಂಗ್ಗಳು ಆಗ್ತಿರೋಂಥದ್ದು. ಇದೇ ಸಂದರ್ಭದಲ್ಲಿ ಕನ್ನಡದ ಮತ್ತೊಬ್ಬ ಪ್ರಖ್ಯಾತ ನಾಯಕ ನಟರಾಗಿದ್ದಂಥವ್ರು ಇದೀಗ ವಿಧಿವಶರಾಗಿದ್ದಾರೆ ಅಂತ ಹೇಳ್ಬೋದು. ಈಗ ಮೊನ್ನೆ ತಾನೇ ದಿಲೀಪ್ ರಾಜ್ ಅವರು ಹೃದಯಾಘಾತದಿಂದ ಈಗ ಸಾವನ್ನಪ್ಪಿದ್ರು. ಈಗ ಕನ್ನಡದ ಖ್ಯಾತ ಹಿರಿಯ ನಾಯಕ ನಟ, ಸುಮಾರು 250 ಸಿನಿಮಾಗಳಲ್ಲಿ ನಾಯಕನಾಗಿ ಅಭಿನಯಿಸಿದಂಥ ಅದ್ಭುತವಾದಂಥ ನಟ ಇದೀಗ ವಿಧಿವಶರಾಗಿದ್ದಾರೆ. ಮೊದಲು ಕನ್ನಡ ಸಿನಿಮಾಕ್ಕೆ ವಿಲನ್ ಆಗಿ ಎಂಟ್ರಿ ಕೊಟ್ಟಂಥ ಇವರು ತದನಂತರ ದಿನಗಳಲ್ಲಿ ದೊಡ್ಡ ನಾಯಕನಾಗಿ ಮತ್ತು ಅದ್ಭುತವಾದಂಥ ಜನರ ಮನಸ್ಸನ್ನು ಕೂಡ ಗೆದ್ದಿದ್ದಂಥ ಅತಿ ದೊಡ್ಡ ನಾಯಕ ನಟ ಬೆಳ್ಳಂಬೆಳಗಿನ ಹೃದಯಾಘಾತದಿಂದ ಕೊನೆಯುಸಿರೆಳೆದಂಥದ್ದು. ಇವರು ಬೇರೆ ಯಾರಲ್ಲ, ನಮ್ಮೆಲ್ಲರ ಯಜಮಾನ ಸೂರ್ಯವಂಶ ಆಗಿರುವಂತಹ ವಿಷ್ಣುವರ್ಧನ್ ಅವರಂತ ಹೇಳ್ಬೋದು. ಹೌದು, ವಿಷ್ಣುವರ್ಧನ್ ಅವರು ಇದೀಗ ಕೊನೆಯುಸಿರೆಳೆದಂಥದ್ದು. ಇನ್ನು ಯಜಮಾನ, ಸೂರ್ಯವಂಶ, ಪೊಲೀಸ್ ಮತ್ತು ದಾದಾ, ಪಾಪಿಗಳ ಲೋಕದಲ್ಲಿ, ಪರ್ವ, ಹೀಗೆ ಸಾಕಷ್ಟು ಮೋಜುಗಾರ, ಸೊಗಸುಗಾರ, ಒಳ್ಳೊಳ್ಳೆ ಸಿನಿಮಾಗಳಲ್ಲಿ ಅವರು ಅಭಿನಯ ಮಾಡಿದ್ರು. ಇಂಥ ಅದ್ಭುತವಾದಂಥ ಅಭಿನಯ ಮಾಡಿದಂಥ ಹಾಗೂ ನಟನೆ ಮಾಡಿದಂಥ ಅತಿ ದೊಡ್ಡ ನಟ ಇದೀಗ ವಿಧಿವಶರಾಗಿದ್ದಾರೆ ಅನ್ನೋ ಮಾಹಿತಿ ಈಗ ಬಂದಿರೋಂಥದ್ದು. ಇನ್ನು ಸಿನಿಮಾ ರಂಗದಲ್ಲಿ ಇವರದೇ ಆದಂಥ ರೀತಿಯಲ್ಲಿ ದೊಡ್ಡ ಮಟ್ಟಿಗೆ ಕೂಡ ಹೆಸರು ಮಾಡಿದ್ರು, ಅಭಿಮಾನಿಗಳ ಸಂಪಾದನೆ ಮಾಡಿದ್ರು. ಇಂದಿಗೂ ಕೂಡ ವಿಷ್ಣುವರ್ಧನ್ ಅಂತಂದರೆ ಅಷ್ಟೇ ಅಭಿಮಾನ, ಪ್ರೀತಿ, ಕಾಳಜಿ ಎಲ್ಲರಿಗೂ ಸಹ ಇರುವಂಥದ್ದು. ಇವತ್ತಿಗೂ ಕೂಡ ಅವರು ಸಾವನ್ನಪ್ಪಿದ್ದಾರೆ ಅಂದರೆ ಯಾರು ಕೂಡ ಒಪ್ಪಲು ಕೂಡ ಸಾಧ್ಯವಿಲ್ಲದಂಥ ಅದ್ಭುತವಾದಂಥ ಕಲಾವಿದ ಅಂತಲೇ